ಶ್ರೀರಾಮನಾಗಿ, ಆದಿಶೇಷನೇ ಲಕ್ಷ್ಮಣನಾಗಿ, ಶಂಖಚಕ್ರಗಳೇ ಭರತ ಶತ್ರುಘ್ನರಾಗಿ 4 ಸಂತತಿಯನ್ನು ಪಡೆಯುತ್ತಾನೆ. ಲೋಕ ಕಲ್ಯಾಣಾರ್ಥವಾಗಿ ಮಹಾಲಕ್ಷ್ಮಿಯೇ ಜಾನಕಿ ನಾಮಕಳಾಗಿ ಅಯೋನಿಜಳಾಗಿ ಜನ್ಮವೆತ್ತಿದ್ದಾರೆ. ದುಷ್ಟ ಸಂಹಾರ ಶಿಷ್ಟ ಪರಿಪಾಲನಾರ್ಥವಾಗಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ದುಷ್ಟ ಸಂಹಾರ ಶಿಷ್ಟ ಪರಿಪಾಲನಾರ್ಥವಾಗಿ ಭಗವಂತನ ಕೈಂಕರ್ಯ, ಅವತಾರ ಕೈಂಕರ್ಯ. ರಾಜ ದಶರಥ ತಾನು 4 ಮಕ್ಕಳನ್ನ ಕಂಡ ಮುಪ್ಪಿನಲ್ಲಿ, ಮಕ್ಕಳು ದಿನದಿಂದ ದಿನಕ್ಕೆ ಬೆಳೆದು ದೊಡ್ಡವರಾಗ್ತಾ ಇದ್ದಾರೆ. ಹೊಳೆಯುವ ಕಣ್ಣುಗಳಿಂದಲೂ, ಥಳಥಳಿಸುವ ಗಲ್ಲಗಳಿಂದಲೂ, ಕೋಮಲವಾದ ಅದರದಿಂದಲೂ, ಶೋಭಿಸುವ ದಂತಪಂಕ್ತಿಗಳಿಂದ, ಮುಂಗುರುಳುಗಳಿಂದ, ಮುದ್ದು ಮುಖದಿಂದ, ಶುಕ್ಲ ಪಕ್ಷದ ಚಂದ್ರನಂತೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಬೆಳೆದು ದೊಡ್ಡವರಾಗಿರುವಂಥ ಸಮಯ. ವಸಿಷ್ಠರಿಂದ ದಿವ್ಯವಾದಂಥ ಜ್ಞಾನವಿದ್ಯೆಯನ್ನ, ಶಸ್ತ್ರವಿದ್ಯೆ, ಶಾಸ್ತ್ರವಿದ್ಯೆಯವನ್ನೆಲ್ಲ ಅರಿತು ಗುರುಕುಲದಲ್ಲಿ ಆ ದಿವ್ಯವಾದಂಥ ಶಕ್ತಿ ಸಂಪನ್ನವಾದಂಥ ವಿದ್ಯೆಯನ್ನೆಲ್ಲ ಊನ ಷೋಡಶ ವರ್ಷೋಮೇ, ಇನ್ನು 16 ವರ್ಷ ತುಂಬಿಲ್ಲ. ವರುಷ 12ರಲ್ಲಿ ಗಜ ತುರಗದೇರಾಟ. ವರುಷ 12ರಲ್ಲಿ ಸಮಸ್ತ ಶಾಸ್ತ್ರವಿದ್ಯೆ, ಶಸ್ತ್ರವಿದ್ಯೆ ಇದನ್ನೆಲ್ಲವನ್ನ ಕಲಿತಿದ್ದಾರೆ ವಸಿಷ್ಠರ ಮಾರ್ಗದರ್ಶನದಂತೆ. ಇದೇ ಸಮಯ. ಇತ್ತಲ ವಿಶ್ವಾಮಿತ್ರರು ಸಿದ್ಧವನದಲ್ಲಿ ತಾವು ತಪಸ್ಸಿನಿಂದ ಕಾಲ ಕಳೆಯುವಂತಹ ಸಮಯ. ಲೋಕಕಂಟಕರಾದಂಥ ಸುಬಾಹು ಮಾರೀಚರೆಂಬ ರಕ್ಕಸರು ಯಜ್ಞ ಕೈಂಕರ್ಯಕ್ಕೋಸ್ಕರವಾಗಿ ಅಡ್ಡಿಯನ್ನ ಮಾಡುತ್ತಾ ಕಾಲ ಕಳೆಯುತ್ತಿರುವಂತಹ ಕಾಲ. ವಿಶ್ವಾಮಿತ್ರರು ಜ್ಞಾನದೃಷ್ಟಿಯಿಂದ ತಿಳಿದಿದ್ದಾರೆ. ಜ್ಞಾನದೃಷ್ಟಿಯಿಂದ ಅರಿತು ಲೋಕಕಂಟಕರಾದಂಥ ದುಷ್ಟರ ಸಂಹಾರಕ್ಕೋಸ್ಕರವಾಗಿ ಭಗವಂತನ ಅವತಾರ ಕಾರ್ಯ ಎಂಬುದಾಗಿ ಜ್ಞಾನ ದೃಷ್ಟಿಯಲ್ಲಿ ಅರಿತಂತಹ ವಿಶ್ವಾಮಿತ್ರರು ಅಯೋಧ್ಯೆಯಲ್ಲಿ ದಶರಥ ಚಕ್ರವರ್ತಿಯ ಅರಮನೆಯಲ್ಲಿ ಭಗವಂತನ ಅವತಾರ ಕೈಂಕರ್ಯ ಆದದ್ದನ್ನ ತಿಳಿದಂತ ವಿಶ್ವಾಮಿತ್ರರು ಪ್ರಯಾಣವನ್ನು ಬೆಳೆಸುತ್ತಾರೆ, ಅಯೋಧ್ಯೆಗೆ ಧಾವಿಸಿದ್ದಾರೆ. ಅಂತೆಯೇ ಇತ್ತಲ ದಶರಥನಾದರೂ ನಿರಂತರ ಸಂತಸದಿಂದ ಕಾಲ ಕಳೆಯುತ್ತಾ ಇದ್ದಾನೆ. ಮುಪ್ಪಿನಲ್ಲಿ ಸಂತತಿಯನ್ನು ಪಡೆದವನಲ್ವೇ. ಸಂಭ್ರಮವೇ ಸಂಭ್ರಮ ರಾಜಭವನದಿ, ಸಂಭ್ರಮವೇ ಸಂಭ್ರಮ ರಾಜಭವನದಿ. ಸಂಭ್ರಮವೇ ಸಂಭ್ರಮ ರಾಜಭವನದಿ. ದಶರಥ ಗೈರನು ಗೋಭೂದಾನ ವಸುಧಾಧಿಪಗೆ ವಿಪ್ರಾಶೀರ್ವಚನ. ಸಂಭ್ರಮವೇ ಸಂಭ್ರಮ ರಾಜಭವನದಿ. ಅಂಬರದಲ್ಲಿ ಅಮರರ ಗುಣಗಾನ ತುಂಬಿ ತುಳುಕಿತಾನಂದದಿಂಜನ ರಂಭಾದಿ ಸಕಲ ಸಮಸ್ತ ಸುರಗಣ ಅಂಬಾಪತಿ ಸಹ ಗಯೇ ನರ್ತನ. ದಶರಥನಾದರೂ ಆನಂದದಿಂದ ಸಂಭ್ರಮದಿಂದ ಅರಮನೆಯಲ್ಲಿ ಕಾಲ ಕಳೆಯುತ್ತಾ ಇದ್ದಾನೆ. ಇತ್ತಲ ವಿಶ್ವಾಮಿತ್ರರು ಅಯೋಧ್ಯೆಯ ದ್ವಾರ ಬಾಗಿಲಿಗೆ ಬಂದಿದ್ದಾರೆ. ವಾರ್ತೆಯನ್ನ ಭಟರ ಮೂಲಕವಾಗಿ ರಾಜ ದಶರಥನಿಗೆ ವಿಶ್ವಾಮಿತ್ರರು ಬಂದಂತ ವಾರ್ತೆಯನ್ನು ಮುಟ್ಟಿಸುತ್ತಲೇ
ದಶರಥ ಚಕ್ರವರ್ತಿ ತನ್ನ ಪರಿವಾರ ಸಹಿತವಾಗಿ ಅತಿ ಶೀಘ್ರವಾಗಿ, ಯಾಕಂದ್ರೆ ಯಾವಾಗಲೂ ಬಂದವರಲ್ಲ, ಪುತ್ರಕಾಮೇಷ್ಟಿ ಯಾಗಕ್ಕೂ ಬಂದವರಲ್ಲ, ಪುತ್ರರ ಜನನೋತ್ಸವಕ್ಕೂ ಬಂದವರಲ್ಲ, ಏನೋ ವಿಶೇಷ ಕಾರಣದಿಂದ ಬಂದಿದ್ದಾರೆ ಎಂಬುದಾಗಿ ತಕ್ಷಣವೇ ರಾಜ ದಶರಥ ತನ್ನ ಸಪರಿವಾರ ಸಹಿತವಾಗಿ ಧಾವಿಸ್ತಾನೆ. ಕುಗ್ಗಿದ ಕಾಯದಿಂದ ಬೆನ್ನು ಬಗ್ಗಿ ಶಿರ ತಗ್ಗಿ ಮನ ಹಿಗ್ಗಿ ಮುನಿಯ ಚರಣದಲ್ಲಿ ತನ್ನ ದಿವ್ಯವಾದಂಥ ಹೊನ್ನಿನ ಮುಕುಟವನ್ನು ಇಟ್ಟು ಅರ್ಘ್ಯಪಾದ್ಯಾದಿಗಳಿಂದ ಅರ್ಚಿಸುತ್ತಾ ಮುನಿಕುಲ ಲಲಾಮ ಬಾ ಬಾಬಾ ಮುನಿಕುಲ ಲಲಾಮ ಬಾ ತನು ಸಾರ್ಥಕವೋ ತಪಸ್ಸೇವೆಯದಿ, ತನು ಸಾರ್ಥಕವೋ ತಪಸ್ಸೇವೆಯದಿ ಭವನ ಧನ್ಯ ರಮಾಧವನ ಕೃಪೆ ಯಮಗೆ ಲಭಿಸಿತೋ, ರಮಾಧವನ ಕೃಪೆ ಯಮಗೆ ಲಭಿಸಿತೋ, ರಮಾಧವನ ಕೃಪೆ ಯಮಗೆ ಲಭಿಸಿತೋ ಮುನಿಕುಲ ಲಲಾಮ ಬಾ ಬಾಬಾ ಮುನಿಕುಲ ಲಲಾಮ ಬಾ. ದಿವ್ಯವಾದಂತ ಪಾದಕ್ಕೆ ತನ್ನ ಹೊನ್ನಿನ ಕಿರೀಟವನ್ನಿಟ್ಟು ಪಾದಕ್ಕೆ ವಂದಿಸಿದ್ದಾನೆ. ಗುರುಗಳೇ, ನೀವು ಬಂದಂತ ಕಾರಣವನ್ನ ತಿಳಿಹಿ. ಸಿದ್ಧವನದಲ್ಲೆಲ್ಲ ಕ್ಷೇಮವೇ, ಋಷಿಮುನಿಗಳೆಲ್ಲ ಕ್ಷೇಮವೇ, ಹೀಗೆ ಕ್ಷೇಮವನ್ನು ವಿಚಾರಿಸುತ್ತಾ ಇರುವಂತಹ ಕಾಲ. ಯಾವಾಗ್ಲೂ ಬಂದವರಲ್ಲ ನೀವು, ಆ ನಿಮಿತ್ತವಾಗಿ ಏನೋ ಕಾರ್ಯಕಾರಣ ಸಂಬಂಧ ಇಟ್ಕೊಂಡು ಬಂದಿದ್ದೀರಿ. ನನ್ನಿಂದ ಏನಾಗಬೇಕೆಂಬುದಾಗಿ ದಶರಥ ಚಕ್ರವರ್ತಿ ದಿವ್ಯವಾದಂತಹ ವಿಶ್ವಾಮಿತ್ರರ ಚರಣಕ್ಕೆ ವಂದಿಸಿ, ನೀವು ಕೇಳಿದ್ದನ್ನ ನಾನು ಕೊಡ್ತೀನಿ ಅಂತಂದ. ವಿಶ್ವಾಮಿತ್ರರು ಹೇಳಿದ್ರು, ಅಯ್ಯ ರಾಜ, ನೀನೇನು ಕೊಡ್ತೀಯೋ ಅದನ್ನು ಒಯ್ತೀನಿ ಅಂತ ಹೇಳಿದರು. ಯಾಕಂದ್ರೆ ಮುನಿಗಳು ಏನ್ ಕೇಳ್ಯಾರು, ಋಷಿ ಮುನಿಗಳು ಏನ್ ಕೇಳ್ಯಾರು, ಏನೋ ಗೋ ಸಂಪತ್ತನ್ನು ಕೇಳ್ಯಾರೋ ಅಥವಾ ದವಸ ಧಾನ್ಯಗಳನ್ನು ಕೇಳ್ಯಾರೋ, ಇನ್ನು ಹೊಟ್ಟೆಗಿಷ್ಟು ಬಟ್ಟೆಗಿಷ್ಟು ಕೇಳ್ಯಾರೋ, ಹೀಗಂದುಕೊಂಡು ರಾಜ ಚಕ್ರವರ್ತಿ ಇಲ್ಲ ಇಲ್ಲ ನೀವೇನ್ ಕೇಳ್ತಿರೋ ಅದನ್ನು ಕೊಡ್ತೀನಿ ಅಂದ. ವಿಶ್ವಾಮಿತ್ರರು ಹೇಳಿದ್ರು, ನಾನು ಕೇಳಿದ ಮೇಲೆ ಆ ವಸ್ತುವನ್ನ ಇಲ್ಲ ಅಂತ ಹೇಳಬಾರ್ದು, ಅದಕ್ಕಾಗಿ ನೀನ್ ಕೊಡ್ತೀಯೋ ಅದನ್ನು ಒಯ್ತೀನಿ, ನಾನ್ ಕೇಳಿದ ಮೇಲೆ ಆ ವಸ್ತು ಇಲ್ಲ ಅನ್ನೋ ಆಗಿಲ್ಲ, ಹೀಗಂದುಕೊಂಡು ಮಾತನ್ನು ಪಡೆದಿದ್ದಾರೆ ವಿಶ್ವಾಮಿತ್ರರು. ಆಗಲೇ ದಶರಥ ಮಾತು ಕೊಟ್ಟಿದ್ದಾನೆ, ನೀವೇನ್ ಬೇಕಾದ್ರೆ ಕೇಳಿ ಕೊಡ್ತೇನೆ. ಆಗ್ಲೇ ವಿಶ್ವಾಮಿತ್ರರು ಕೇಳಿದರು, ಸ್ವಪುತ್ರಂ ರಾಜಶಾರ್ದೂಲ ರಾಮಂ ಸತ್ಯ ಪರಾಕ್ರಮಂ ಕಾಕಪಕ್ಷಧರಂ ವೀರಂ ಜ್ಯೇಷ್ಠಂ ಮೇ ದಾತುಮರ್ಹಸಿ. ಅಯ್ಯ, ನಿನ್ನ ಹಿರಿಯ ಮಗನಾದಂತ ರಘುರಾಮನನ್ನ ನನ್ನ ಸಂಗಡ ಕಳಿಹಿಕೊಡು ಎಂಬುದಾಗಿ ರಾಜ ದಶರಥನಿಗೆ ವಿಶ್ವಾಮಿತ್ರರು ಕೇಳುತ್ತಲೇ ಹೇಳುತ್ತಲೇ, ಎಲೆ ಕುಶನೆ ಕೇಳ್ ಮುನಿಪನುತ್ತರದಲವು ನಾಂಟಿದುದು, ಎಡತಲೆಗೆ ಸಾರ್ದುದು ಜಿಹ್ವೆ ಕಳವಳಿಸಿದವು ಕರ್ಣಚಯ. ದಶರಥ ಇದನ್ನ ಕೇಳುತ್ತಲೇ, ಹಿರಿಯನಾದಂತ ರಘುರಾಮನನ್ನ ನನ್ನ ಸಂಗಡ ಕಳಿಹಿಕೊಡು, ಸಿದ್ಧವನದಲ್ಲಿ ಮಹಾರಕ್ಕಸರಾದಂತ ಸುಬಾಹು ಮಾರೀಚರೆಂಬ ರಕ್ಕಸರಿಂದ ನನ್ನ ಯಜ್ಞಯಾಗಕ್ಕೆ ಕಂಟಕ ಬರುತ್ತಾ ಇದೆ, ತೊಂದರೆ ಉಂಟಾಗ್ತಾ ಇದೆ, ಅದಕ್ಕಾಗಿ ಯಜ್ಞ ರಕ್ಷಣೆಗೆ ನಿನ್ನ ಹಿರಿಯ ಮಗನಾದಂತ ರಾಮನನ್ನ ಕಳಿಹಿಕೊಡು ಅನ್ನುವಾಗಲೇ ದಶರಥ ಮೂರ್ಛಿತನಾದ. ವಿಶ್ವಾಮಿತ್ರರ ನುಡಿಯನ್ನ ಕೇಳುತ್ತಲೇ ತತ್ತರಿಸಿ ಹೋದ. ಗುರುಗಳೇ, ಇದೇನಿದು? ಕೃಪೆ ತೋರಿ ಮೊಗ್ಗಿನಿಂಗ್ ಅರಿಯುವರೆ ಕಗ್ಗಲ್ಲ ಬಂಡೆಯ. ಮೊಗ್ಗಿನಿಂದ ಕಲ್ಲು ಬಂಡೆಯನ್ನು ಅರಿಯೋದುಂಟೆ. ಚಿಕ್ಕ ಬಾಲಕನ ಅಂತ ರಘುರಾಮನಿಂದ ಆ ಸೂರನನ್ನ ಸಂಹಾರ ಮಾಡುವ ಸಾಧ್ಯತೆ ಉಂಟೆ. ಅದಕ್ಕಾಗಿ ನಾನೇ ಬಂದು ನಿಮ್ಮ ಯಜ್ಞ ಸಾನುರಾಗದಿಂದ ನಡೆಸಿ
ಸಾನುರಾಗದಿಂದ ನಡೆಸಿ ಮುನಿವರ ಕ್ಷಮಿಸು ಎನ್ನ ಮುನಿವರ ಬಹಳ ದಿವಸ ತಪವಗೈದು ಪಡೆದೆ ನಾನಿ ಕುವರ ಕಳುಹಲಾರೆ ವನಕ್ಕೆ ಇವರ ಕಳುಹಲಾರೆ ವನಕ್ಕೆ ಇವರ ಬಳಲಿಸದಿರಿ ಗುರುವರ ನಾನೇ ಬಂದು ನಿಮ್ಮ ಯಜ್ಞ ಸಾನುರಾಗದಿಂದ ನಡೆಸಿ ವಿಶ್ವಾಮಿತ್ರರ ಚರಣದಲ್ಲಿ ರಾಜ ದಶರಥ ಶರಣಾದ. ಇನ್ನು ಚಿಕ್ಕ ಮಕ್ಕಳಿದ್ದಾರೆ. ಊನ ಷೋಡಶ ವರ್ಷೋ ಮೇ ರಾಮೋ ರಾಜೀವಲೋಚನ ನ ಯುದ್ಧ ಯೋಗ್ಯತಾಮಸ್ಯ ಪಶ್ಯಾಮಿ ಸಹ ರಾಕ್ಷಸೈ. ಇನ್ನು 16 ವರ್ಷ ತುಂಬಿಲ್ಲ. ಇವನಿಗೆ ಇನ್ನೂ ರಾಕ್ಷಸರೊಡನೆ ಯುದ್ಧ ಮಾಡೋ ಯೋಗ್ಯತೆ ಇಲ್ಲ. ಆದ್ದರಿಂದ ನಾನೇ ಬಂದು ನಿಮ್ಮ ಯಜ್ಞ ಸಾನುರಾಗದಿಂದ ನಡೆಸಿ ಆ ದುಷ್ಟರನ್ನ ದಾನವರನ್ನ ಸಂಹಾರ ಮಾಡಿ ನಿಮ್ಮ ಯಜ್ಞವನ್ನು ನಾನೇ ರಕ್ಷಣೆ ಮಾಡಿ ಕೈಂಕರ್ಯವನ್ನು ನಡೆಸಿಕೊಡ್ತೀನಿ ಎಂಬುದಾಗಿ ಮಾತು ಕೊಡ್ತಾನೆ. ಆಗ್ಲೇ ವಿಶ್ವಾಮಿತ್ರರ ಕಣ್ಣನ್ನ ಕೆಂಪಾಗಿಸಿದರು. ಅಯ್ಯ, ಕೇಳಿದ್ದನ್ನ ಕೊಡ್ತಿ ಅಂದಿಯಲ್ಲ, ರಾಮ ಯಾರು ಎಂಬುದಾಗಿ ತಿಳಿದಿರುವೆ. ನಿನಗೆ ಮಗನೇ ಅಖಿಲ ಅಮರ ಗಡಣಕ್ಕೆ ಅಧಿಪನಿವ ಮರುಳ ರಸ ಕೇಳು ಈತ ಮಾಯಾ ನರಕಣ ಮಗನಲ್ಲ ನಿಖಿಳ ಅಮರರ ಗಡಣಕ್ಕೆ ಅಧಿಪನಿವನು ನಿಮ್ಮಿ ತರಣಿ ವಂಶದಲ್ಲಿ ಜನಿಸಿ ಧರೆಯ ಭಾರವ ನಿಳುಹಲೆಂದವತರಿಸಿಯನು. ರಾಮ ನಿನಗೆ ಮಗನೆಂದು ತಿಳಿದೆಯಾ? ಮೋಹಗೊಳ್ಳಬೇಡ. ಆಂ ವೇದ್ಧಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ ವಸಿಷ್ಠೋಪಿ ಮಹಾತೇಜ ಏಚೇ ಮೇ ತಪಸಿ ಸ್ಥಿತ. ವಸಿಷ್ಠರನ್ನು ಕೇಳು, ರಾಮ ಯಾರೆಂಬುದಾಗಿದೆ ತಿಳಿದು ನನ್ನ ಕಾರ್ಯವನ್ನು ಯಶಸ್ಸುಗೊಳಿಸೋದಕ್ಕೋಸ್ಕರವ ಸಹಕರಿಸಿ ಎಂಬುದಾಗಿ ವಿಶ್ವಾಮಿತ್ರರು ಹಾಗೆ ಗಟ್ಟಿಯಾಗಿ ನುಡಿಯುವಂತ ಕಾಲ ವಸಿಷ್ಠರು ಹೇಳಿದರು. ಅಯ್ಯ, ವಿಶ್ವಾಮಿತ್ರರ ಕೋಪದ ಶಾಪಕ್ಕೆ ಗುರಿಯಾಗಬೇಡ, ಅತಿ ಶೀಘ್ರವಾಗಿ ಕಳುಹಿಕೊಡೆ ಎಂಬುದಾಗಿ ಮಾರ್ಗದರ್ಶನವನ್ನು ಮಾಡುವಾಗ ವಿಶ್ವಾಮಿತ್ರರೊಡಗೂಡಿ ಹೊರಡುವಂತಹ ರಾಮನನ್ನ ಒಬ್ಬನಲ್ಲೇ ಅಲ್ಲ, ಸಂಗಡ ಲಕ್ಷ್ಮಣನನ್ನು ಕಳುಹಿಕೊಡ್ತಾ ಇದ್ದಾನೆ. ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ದಿವ್ಯವಾದಂಥ ಸೇವಾ ಕೈಂಕರ್ಯಕ್ಕೆ ಹೊರಡುವಂತ ಸಮಯ. ವಿಶ್ವಾಮಿತ್ರರು ಮುಂದಾಗಿ, ಹಿಂದೆ ರಾಮಲಕ್ಷ್ಮಣರು ಸನ್ನದ್ಧರಾಗಿ ಹೊರಡುವಂತಹ ಕಾಲ. ದಕ್ಷಿಣ ಸರಯೂ ತೀರದ ದಕ್ಷಿಣ ಭಾಗಕ್ಕೆ ಬಂದಿದ್ದಾರೆ. ಅಲ್ಲಿ ಆ ರಾತ್ರಿ ತಂಗಿ ಸರಯೂ ತೀರದ ದಕ್ಷಿಣ ತಟ ರಾಮ ಲಕ್ಷ್ಮಣರು ಅಲ್ಲಿ ಆ ರಾತ್ರಿ ಮಲಗಿ ಬೆಳಗ್ಗೆ ಏಳುವಾಗ ರಾಮ ಲಕ್ಷ್ಮಣನ ಏಳಿಸೋದೇ ಚಂದ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ಧೂಲ ಕರ್ತವ್ಯಂ ದೈವಮಾನ್ನಿಕಂ. ರಘುಕುಲ ತಿಲಕ ಏಳು, ರಾಘವ ಏಳು, ಕೌಸಲ್ಯಾ ಸುತನೆ ಏಳು, ಸಂಧ್ಯಾ ಸಮಯವಾಗಿದೆ ಏಳು. ರಾಮನನ್ನು ಏಳಿಸೋದೇ ಚಂದ. ಅವ ಮಲಗಿದ್ರೂ ಚಂದ, ಎಚ್ಚೆತ್ತರೂ ಚಂದ. ಅಂತಹ ಭಗವಂತನನ್ನ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ದಾಸರಂತಾರೆ, ಬೆಳಗಾಯಿತೇಳಯ್ಯ ಬಿಸಿಲು ಮೈದೋರುತ್ತಿದೆ ಏಳಯ್ಯ ಸ್ವಾಮಿ ಬೆಳಗಾಯಿತು, ಏಳಯ್ಯ ಬೆಳಗಾಯಿತು. ರಾಮ ಲಕ್ಷ್ಮಣರನ್ನ ಆ ದಿವ್ಯವಾದಂತಹ ಸರಯು ತಟಾಕದಲ್ಲಿ ಪ್ರಾತಃ ಕಾಲ ವಿಶ್ವಾಮಿತ್ರರು ಎಬ್ಬಿಸಿ ಸ್ನಾನವನ್ನು ಪೂರೈಸಿ ದಿವ್ಯವಾದಂಥ ಮಂತ್ರ ಅಸ್ತ್ರವನ್ನು ಅಲ್ಲಿ ಉಪದೇಶಿಸುತ್ತಾರೆ. ಬಲ
ಅತಿಬಲ ಎಂಬ ದಿವ್ಯವಾದಂಥ ಮಂತ್ರವಿದ್ಯೆಯನ್ನ ಉಪದೇಶಿಸಿ, ಹಾಗೆ ದಂಡಚಕ್ರ, ಕಾಲಚಕ್ರ, ವಿಷ್ಣುಚಕ್ರ, ಐಂದ್ರಾಸ್ತ್ರ, ವಜ್ರಾಸ್ತ್ರ, ಬ್ರಹ್ಮಾಸ್ತ್ರ, ಬ್ರಹ್ಮಶಿರಾಸ್ತ್ರಗಳನ್ನು ಸಹ ದಿವ್ಯವಾದ ಮಂತ್ರದ ಉಪದೇಶವನ್ನ ವಿಶ್ವಾಮಿತ್ರರು ಅಲ್ಲಿ ಸರಯೂ ತಟಾಕದಲ್ಲಿ ರಾಮ ಲಕ್ಷ್ಮಣರಿಗೆ ಉಪದೇಶ ಮಾಡುವಂತಹ ಕಾಲ. ಆಗ್ಲೇ ಸಮಸ್ತ ಮಂತ್ರದ ಅಧಿದೇವತೆಗಳೆಲ್ಲ ಬಂದು ಸಾಕ್ಷಾತ್ ರಾಮನಿಗೆ ವಂದಿಸಿ ಹೊರಡ್ತಾ ಇದ್ದ. ಯಾಕಂದ್ರೆ ಯಾರು ಭಗವಂತನಲ್ವೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಘಟಿತ ಘಟನನಾಂತ ರಘುರಾಮ ಮಾನವ ಧರ್ಮಕ್ಕನುಗುಣವಾಗಿ ನಟನೆ ಮಾಡ್ತಾನೆ. ಆದರೆ ದೇವಾದಿ ದೇವತೆಗಳೆಲ್ಲ ಈ ಅಸ್ತ್ರ ಮಂತ್ರಸ್ತ್ರ ದೇವತೆಗಳೆಲ್ಲ ಬಂದು ರಾಮದರ್ಶನವನ್ನು ಪಡೆಯುತ್ತಾರೆ. ಹಾಗೆ ಎಲ್ಲ ದಿವ್ಯವಾದಂಥ ಅಸ್ತ್ರವನ್ನು ಪಡೆದಂತ ರಾಮಲಕ್ಷ್ಮಣರು ವಿಶ್ವಾಮಿತ್ರರಿಂದ ಒಡಗೂಡಿ ಮುಂದೆ ವನವನ್ನು ಪ್ರವೇಶ ಮಾಡುವಂತಹ ಕಾಲ. ಅದು ತಾಟಕವನ. ಒಳಗೆ ಪ್ರವೇಶ ಮಾಡುತ್ತಿರುವಂತೆ ನರವಾಸನೆಯನ್ನ ಹಿಡಿದಂತಹ ಆ ತಾಟಕಿ ಮುಂದಕ್ಕೆ ಬರುತ್ತಿರುವಂತಹ ಕಾಲ. ಪಶ್ಯ ಲಕ್ಷ್ಮಣ ಯಕ್ಷಿಣ್ಯ ಭೈರವಂ ದಾರುಣಂ ವಪುಹು, ವಿರಾಟವಾದಂಥ ಭೈರವ ರೂಪವನ್ನು ಧರಿಸಿ ಮುಂದಕ್ಕೆ ಬರುತ್ತಾ ಇದ್ದಾಳೆ ಎಂಬುದಾಗಿ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಅರುವಂತಹ ಕಾಲ. ಜವನ ಜನನಿಯೋ ಮೇಣು ಲಯ ಭೈರವನ ಭಗಿನಿಯೋ, ವಿಲಯ ಕಾಲದ ಶಿವನ ಶಿಖಿಯೋ, ಸವತಿಯೋ ಸಂಹರ್ತ ಮೃತ್ಯುವಿನ. ಆ ಕ್ಷಣವೇ ಆ ವಿರಾಟ ರೂಪವನ್ನು ನೋಡುತ್ತಿರುವಂತೆ ಕ್ಷಣಕಾಲವು ತಡ ಮಾಡದೆ ರಾಮ ತೀಕ್ಷ್ಣವಾದಂಥ ಬಾಣವನ್ನ ಅಕರ್ಣಾಂತವಾಗಿ ಸೆಳೆದು ಬಿಡುವಾಗಲೇ ಆಕೆಯ ತಾಟಕಿಯ ಸಂಹಾರವಾಗಿದೆ. ಅಲ್ಲಿಂದ ಮುಂದಕ್ಕೆ ವಿಶ್ವಾಮಿತ್ರರು ಲೋಕಮಾತೆ ಜಗಜ್ಜನನಿ ಭಾಗೀರಥಿಯನ್ನ ದರ್ಶನವನ್ನು ಮಾಡಿಸುತ್ತಾರೆ. ಕಲಿಮಲಾಪಾರಿಣಿ ಜಟಾಜೂಟ ವಿಗಲಿತೆ ವಿಷ್ಣುಪಾದೋದ್ಭವೆ, ಹರಿಪದ ನಖದಿಂದ ಹರಿದು ಬಂದಳೆ, ಹರಿಪದ ನಖದಿಂದ ಹರಿದು ಬಂದಳೆ ಗಂಗೆ ಪರಮ ಪಾವನೆ. ಹರಿಪದ ನಖದಿಂದ ಹರಿದು ಬಂದಳೆ ಗಂಗೆ ಪರಮ ಭಾಗವತರ ಸಂಗವ ಕೊಡು ತುಂಗೆ, ಭಾಗ್ಯವ ಕೊಡೆ ಗರತಿ ಭಾಗೀರಥಿ, ಭಾಗ್ಯವ ಕೊಡೆ, ಭಾಗ್ಯವ ಕೊಡೆ, ಭಾಗ್ಯವ ಕೊಡೆ ಗರತಿ. ಜಗಜ್ಜನನಿ ಗಂಗಾ ಮಾತಾ ಕೀ ಹೈ. ಲೋಕಪಾವನೆ ಜಗಜ್ಜನನಿಯಾದಂಥ ಗಂಗೆಯನ್ನು ದರ್ಶನವನ್ನ ಮಾಡಿ ಹಿಂದೆ ಭಗೀರಥನ ಪ್ರಯತ್ನದಿಂದ ಭುವಿಗಿಳಿದಂತ ಗಂಗೆಯನ್ನು ದರ್ಶನ ಮಾಡಿ ಮುಂದಕ್ಕೆ ಧಾವಿಸ್ತಾರೆ ಸಿದ್ಧವನಕ್ಕೆ. ಬಂದರು ಸಿದ್ಧವನಕ್ಕೆ ನಡೆ ತಂದರ, ಬಂದರು ಸಿದ್ಧವನಕ್ಕೆ. ವಂದ್ಯರು ತ್ರೈಲೋಕ ವಿಜಯ ವೀರರೋ, ವಂದ್ಯರು ತ್ರೈಲೋಕ ವಿಜಯ ವೀರರೋ, ಬಂದರು ಸಿದ್ಧವನಕ್ಕೆ ನಡೆ ತಂದರೋ, ಬಂದರು ಸಿದ್ಧವನಕ್ಕೆ. ಅಂದಿನ ಆರಾತ್ರಿ ಮಖ ರಕ್ಷಣ, ಅಂದಿನ ಆರಾತ್ರಿಯ ಮಖ ರಕ್ಷಣ, ಕುಂದದೆ ಕುವರರು ಜಯಿಸಿ ಇಂದ್ರಿಯ. ಬಂದರು ಸಿದ್ಧವನಕ್ಕೆ ನಡೆ ತಂದರೋ, ಬಂದರು ಸಿದ್ಧವನಕ್ಕೆ. ವಿಶ್ವಾಮಿತ್ರರ ಮಾರ್ಗದರ್ಶನದಲ್ಲಿ ಸಿದ್ಧವನದಲ್ಲಿ ಆಗಲೇ ಸಿದ್ಧವಾದಂತಹ ಯಜ್ಞ ರಕ್ಷಣೆ
ಯಜ್ಞ ನಿಯಾಮಕನಾದ ಸ್ವಾಮಿ. ಯಜ್ಞಭೃದ್ ಯಜ್ಞಕೃಧಿ ಯಜ್ಞ ಯಜ್ಞಭುಗ್ ಯಜ್ಞ ಸಾಧನ. ಯಜ್ಞ ನಿಯಾಮಕನಾದ ಸ್ವಾಮಿ ಯಜ್ಞ ರಕ್ಷಣೆಗೆ ನಿಂತ ಮೇಲೆ ಆ ಯಜ್ಞ ಸುರಕ್ಷಿತವಾಗಿ ನಡೆಯುವುದರಲ್ಲೂ ಸಂಶಯವೇ ಇಲ್ಲ. ಹೋಮಧೂಮಗಳು ಆಕಾಶ ಮಂಟಪವನ್ನು ಮುಟ್ತಾ ಇದೆ. ಆಗಲೇ ಸುಬಾಹು ಮಾರೀಚರೆಂಬ ರಕ್ಕಸರು ಧಾವಿಸಿ ಬರ್ತಾ ಇದ್ದಾರೆ. ಸುಬಾಹು ರುಧಿರದ ಕುಂಭವನ್ನು ಹಿಡಿದು ಧಾವಿಸಿ ಬರುವಂತಹ ಕಾಲ. ರಾಮನ ದಿವ್ಯವಾದಂತಹ ತೀಕ್ಷ್ಣವಾದ ಬಾಣ ಸುಬಾಹುವನ್ನು ಕ್ಷಣ ಮಾತ್ರದಲ್ಲಿ ಸಂಹಾರ ಮಾಡಿತು. ಇನ್ನೊಂದು ಬಾಣವನ್ನು ಎತ್ತಿದ್ದಾನೆ. ಮಾರೀಚನನ್ನ ಸಪ್ತ ಸಮುದ್ರದ ಆಚೆಗೆ ಎಸೆದಿದೆ. ಸುಬಾಹುವನ್ನ ಕೊಂದ ಬಾಣಕ್ಕೆ ಮಾರೀಚನನ್ನು ಕೊಲ್ಲಿಲಿಕ್ಕೆ ಅಸಾಧ್ಯವಾಯಿತೆ. ಅಂದೇ ಮಾರೀಚನನ್ನ ಕೊಂದಿದ್ರೆ ಅವನು ಮುಂದೆ ಮಾಯಾಜಿಂಕಿಯಾಗಿ ಹೋಗುವಂತ ಅವಕಾಶ ಇಲ್ಲವಾಗಿತ್ತು. ಇಲ್ಲಿ ಮಾರೀಚ ತಾನು ಮುನಿವೇಷವನ್ನು ಧರಿಸಿ ಬಂದಿದ್ದ, ಸಾಧು ರೂಪದಿಂದ ಬಂದಿದ್ದ. ಸಾಧುಪ್ರಿಯನಾದಂತ ರಘುರಾಮ ವೇಷವನ್ನು ಧರಿಸಿ ಬಂದಂತ ಮಾರೀಚನಿಗೆ ರಕ್ಷೆಯನ್ನ ಕೊಟ್ಟ ಸಾಧು ಪ್ರಿಯನಾದಂತ ಶ್ರೀಹರಿ ರಘುರಾಮ ತಾನು ಮಾರೀಚನಿಗೆ ವೇಷವಾಗಿ ಬಂದಂತ ಆತನಿಗೆ ಒಂದು ದಿವಸ ಆತನಿಗೆ ಆ ವೇಷ ಬರಬಹುದೆಂಬುದಾಗಿ ಅರಿತು ಆ ಮಾರೀಚನನ್ನ ಸಪ್ತ ಸಮುದ್ರದ ಆಚೆಗೆ ಎಸೆದಿದ್ದಾನೆ. ಆಗಲೇ ಯಜ್ಞ ಕೈಂಕರ್ಯ ಮುಗಿದಿದೆ. ದಶರಾತ್ರಿಯೊಳಗಾಗಿ ಮರಳಿ ಕಳುಹುವೆನೆಂಬುದಾಗಿ ದಶರಥನ ಮಾತು ಕೊಟ್ಟು ಕರೆತಂದಿದ್ದಾರೆ ವಿಶ್ವಾಮಿತ್ರರು. ಇದೇ ಸಮಯ ಇತ್ತಲ ಜನಕಪುರಿಯಿಂದ ಅಯೋನಿಜಳಾದಂತ ಉಪವರಳಾದಂತ ಸೀತಾ ಸ್ವಯಂವರದ ಸಿದ್ಧತೆ ನಡೆದಿದೆ. ರಾಜ ಜನಕ ಸಮಸ್ತ ಋಷಿಮುನಿಗಳಿಗೆ, ರಾಜಾದಿರಾಜರಿಗೆ, ಋಷಿಮುನಿಗಳಿಗೆಲ್ಲ ಸ್ವಯಂವರದ ಆಮಂತ್ರಣವನ್ನು ಕಳುಹಿದ್ದಾನೆ. ವಿಶ್ವಾಮಿತ್ರರು ಯೋಚನೆ ಮಾಡಿದರು, ರಾಮಲಕ್ಷ್ಮಣರು ನಮ್ಮ ಸಂಗಡ ಇದ್ದಾರೆ, ಯಜ್ಞ ಕೈಂಕರ್ಯ ಪೂರೈಸಿದ್ದಾಗಿದೆ, ವಿವಾಹದ ಆಮಂತ್ರಣವೂ ಬಂದಿದೆ. ಅಲ್ಲಿ ವಿಶೇಷವಾಗಿ ಪರಶಿವನ ದಿವ್ಯವಾದಂತಹ ಹರಧನಸ್ಸು, ಭೂಭಾರವುಳ್ಳ ಹರಧನಸ್ಸು ಉಂಟು. ಅದನ್ನು ತೋರಿಸೋದಕ್ಕೋಸ್ಕರವಾಗಿ ರಾಮಲಕ್ಷ್ಮಣನ ಕರ್ಕೊಂಡು ಹೋಗ್ಬೇಕೆಂಬುದಾಗಿ ನಿರ್ಣಯಿಸಿ ನಡೆಮಖಗೆ ಮಿಥಿಲೆಗೆ ಪಡೆ ಕೀರ್ತಿಯ ಕನ್ಯೆಯ ರವಿ ಕುಲಕ್ಕೆ, ಪಡೆ ಕೀರ್ತಿಯ ಕನ್ಯೆಯ ರವಿ ಕುಲಕ್ಕೆ, ನಡೆ ಮಖಕ್ಕೆ ಮಿಥಿಲೆಗೆ. ಹರಧನುವನು ನಿಮಿ ಪಡೆಯ ಪೂರ್ವದಿ, ಕರದೊಳೆತ್ತಲು ಅಸಾಧ್ಯವೋ ಜಗದಿ, ನರೇಂದ್ರರೆಲ್ಲರ ಗೆಲಿದಿರುವ ಈ ಹರಧನು ಕಾಣಲು ಪೊರಡೈ ಬರದಿ, ನಡೆಮಖಗೆ ಮಿಥಿಲೆಗೆ. ವಿಶ್ವಾಮಿತ್ರರು ಆಶ್ರಮವಾಸಿಗಳಿಂದ ಒಡಗೂಡಿ ರಾಮಲಕ್ಷ್ಮಣನ ಕರೆದುಕೊಂಡು ಮಿಥಿಲಾ ಪಟ್ಟಣಕ್ಕೆ ಪ್ರಯಾಣ ಹೊರಟಿದ್ದಾರೆ. ಮಾರ್ಗ ಮಧ್ಯದಲ್ಲಿ ದಿವ್ಯವಾದಂತ ಉಪವನವೊಂದನ್ನ ಕಂಡರು. ಮಿಥಿಲೋಪವನೇ ತತ್ರ ಆಶ್ರಮಂ ದೃಶ್ಯ ರಾಘವ. ಗುರುಗಳೇ, ಈ ವನ, ಈ ಆಶ್ರಮ ಯಾರ ಆಶ್ರಮ ಎಂಬುದಾಗಿ ಕೇಳ್ತಾನೆ. ವಿಶ್ವಾಮಿತ್ರರು ನಸುನಕ್ಕರಂತೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಘಟಿತ ಘಟನನಾದಂತ ರಘುರಾಮ ತನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಏನೂ ಅರಿಯದವರಂತೆ. ಆಗ್ಲೇ ಮುಂದಕ್ಕೆ ಪ್ರವೇಶ ಮಾಡುವಂತಹ ಕಾಲ. ಹಾಡದಿರೆ ಹಕ್ಕಿಗಳ್ ನಲಿದಾಡರಿದೆ ನವಿಲುಗಳ್, ಹಾಡದಿರೆ ಹಕ್ಕಿಗಳ್ ನಲಿದಾಡದಿರೆ ನವಿಲುಗಳ್, ಸಂಚರಿಸುತ್ತಿರೆ ಗಾಳಿ ತನಿ ಇಂಪನೀಯವೋ ಮರಗಳ್. ಯಾಕೆ ಈ ಮೌನ ಇಲ್ಲಿ ಕೇಳ್ತಾರೆ? ಆವ ಮೌನವೀ ವನದೋಳಿಷ್ಟು ದುಃಖ ಗರ್ಭಿತವೋ. ರಾಮದೇವ್ ಪ್ರಶ್ನೆ ಮಾಡ್ತಾನೆ ವಿಶ್ವಾಮಿತ್ರರ ಬಳಿ. ಹಾಡದಿರೆ ಹಕ್ಕಿಗಳ ಹಾಡು ಇಲ್ಲ, ನವಿಲ ನೃತ್ಯ ಇಲ್ಲ, ಮೃಗಗಳ ಸಂಚಾರ ಇಲ್ಲ, ತನಿ ಇಂಪನೀಯವು ಮರಗಳು, ತಂಪನ್ನೇ ಕೊಡದಿರುವಂತಹ ಮರಗಳು,
ಫಲವನ್ನು ಬಿಡದೇ ಇರುವಂತಹ ಮರಗಳು ಇಷ್ಟು ಮೌನವಾಗಿರ್ಲಿಕ್ಕೆ ಏನು ಕಾರಣ? ಹೀಗೊಂದು ಪ್ರಶ್ನೆ ಮಾಡುವಂತಹ ಕಾಲ ವಿಶ್ವಾಮಿತ್ರರು ಹೇಳಿದರು, ಅಯ್ಯ, ಇದು ಗೌತಮರ ಆಶ್ರಮ. ಇಲ್ಲಿ ಅಹಲ್ಯೆ ಶಿಲೆಯಾಗಿ ಬಿದ್ದಿದ್ದಾಳೆ, ಆಕೆಯನ್ನ ಅನುಗ್ರಹ ಮಾಡಬೇಕೆಂಬುದಾಗಿ ರಾಮನನ್ನ ವಿಶ್ವಾಮಿತ್ರರು ಮುಂದೆ ಕರೆತರುತ್ತಾರೆ. ಇಹ ವರ್ಷ ಸಹಸ್ರಾಣಿ ಬಹೂನಿ ನಿವಸಿಷ್ಯಸಿ ವಾತ ಭಕ್ಷ್ಯ ನಿರಾಹಾರ ತಪ್ಯಂತಿ ಭಸ್ಮಶಾಯಿನಿ. ಬಾಹ್ಯ ಪ್ರಪಂಚಕ್ಕೆ ಶಿಲೆಯಾಗಿ ಕಂಡು ಆಕೆ ಕಾಲ ಕಳೀತಾ ಇದ್ದಾಳೆ. ಅಂತಹ ಅಹಲ್ಯೆಯನ್ನು ಉದ್ಧರಿಸಬೇಕೆಂಬುದಾಗಿ ವಿಶ್ವಾಮಿತ್ರರು ರಾಮನನ್ನು ಮುಂದಕ್ಕೆ ಕರೆತಂದು ಆ ಶಿಲಾರೂಪದಲ್ಲಿರುವಂತಹ ಅಹಲ್ಯೆ ಆ ಶಿಲೆಗೆ ವಿಷ್ಣುವನ್ನ, ಆ ವಿಷ್ಣು ಪಾದೋದ್ಭವ ಗಂಗೆಗೆ ಜನ್ಮವಿತ್ತಂತಹ ಪಾದ ಅದು. ಆ ದಿವ್ಯ ಪಾದ ಸ್ಪರ್ಶವಾಗುವಾಗಲೇ ಋಷಿ ಮುನಿಗಳು ನಿತ್ಯ ಬಯಸುವ ಪಾದ, ಲಕ್ಷ್ಮಿ ತನ್ನ ವಕ್ಷಸ್ಥಲದಲ್ಲಿ ನಿತ್ಯ ಪೂಜಿಪ ಪಾದ, ಶ್ರೀಪಾದ ಸ್ಪರ್ಶ ಆಗುವಾಗಲೇ ಶಿಲೆಯ ಮೆಟ್ಟಿ ಕುಲಕ್ಕೆ ತಂದೆ ಬಲಿಯಬೇಡಿ ಸತ್ಪದವಿಯ ನಿತ್ಯೆ. ಶಿಲೆಯ ಮೆಟ್ಟಿ ಕುಲಕ್ಕೆ ತಂದೆ ಬಲಿಯಬೇಡಿ ಸತ್ಪದವಿಯ ನಿತ್ಯೆ. ಸುಲಭದಿ ಭಜಿಸುವ ಭಕ್ತರ ಸಲಹುವ ಚಲುವ ಪುರಂದರ ವಿಠಲರಾಯ, ನೀನೇ ಅನಾಥ ಬಂಧು ಕಾರುಣ್ಯ ಸಿಂಧು. ಪುರಂದರದಾಸ ಮಾರ್ಗದರ್ಶನ ಮಾಡ್ತಾರೆ. ಇಡೀ ಪ್ರಪಂಚವೇ ಅಹಲ್ಯೆಯನ್ನ ನಿಂದೆ ಮಾಡುವಂತಹ ಕಾಲ, ಪತಿತಳು 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 ಎಂಬುದಾಗಿ ನಿಂದೆ ಮಾಡುವಂತಹ ಕಾಲ. ದಿವ್ಯವಾದಂಥ ರಾಮನ ಪಾದ ಸ್ಪರ್ಶವಾಗುವಾಗಲೇ, ರಾಮನ ಪಾದಸ್ಪರ್ಶ ಆಗುವಾಗಲೇ ಪತಿತಳು ಪಾವನಳಾದಳು. ಅಂದಿನಿಂದ ರಾಮನಿಗೆ ನಾಮ ಬಂತು ಪತಿತ ಪಾವನ ಸೀತಾರಾಮ, ಪತಿತ ಪಾವನ ಸೀತಾರಾಮ. ರಘುತನುಜ ನಡಿದವರೆಗೆ ಪಣೆಮಣಿದು ನಿಂದುದು ಓರ್ವ ತಪಸ್ವಿನಿ ವಿಗ್ರಹಂ. ಪಾಲ್ಬಿಳಿಯ ನಾರುಡೆಯ ಕರ್ಪಿರುಳ ಸೋರ್ಮುಡಿಯ ಪಳೆವ ನಂಪಿಯ ಮೊಗದ ಮಂಜು ಮಾಂಗಲ್ಯದಿಂ. ದಿವ್ಯವಾದಂತ ರಾಮನ ಪಾದಕ್ಕೆ ವಂದಿಸುವಂಥ ಆ ಅಹಲ್ಯೆ ತನ್ನ ಜನ್ಮ ಸಾರ್ಥಕ ಎಂಬುದಾಗಿ ರಾಮಪಾದಕ್ಕೆ ವಂದಿಸುವಂತಹ ಸ್ಥಿತಿಯಲ್ಲಿ ಇದೇ ಸಮಯ ಜ್ಞಾನ ದೃಷ್ಟಿಯಿಂದ ಅರಿತಂತಹ ಗೌತಮರು ಧಾವಿಸ್ತಾರೆ. ಬಂಧನ ಸಮಯದಿ ಗೌತಮ ಇಂದಿರೇಶನ ಮನುಜ ವೇಷದ ಸಂದ ಸಮ್ಯ ಜ್ಞಾನ ಮುಖದಲ್ಲಿ ನಮಿಸೆ. ತಾನೇ ಮುಂದಾಗಿ ಬಂದು ಜ್ಞಾನ ದೃಷ್ಟಿಯಿಂದ ಅರಿತು ಸತಿಪತಿಗಳಿಬ್ಬರು ಪುನೀತರಾಗಿ ಅಹಲ್ಯೆ ಲೋಕವೇ ಪತಿತಳು ಎಂಬುದಾಗಿ ಸ್ಮರಿಸುವಂತಹ ಕಾಲ ಪತಿತ ಪಾವನವಾಗಿಸುವಂತಹ ರಾಮಪಾದ, ಅದು ದಿವ್ಯವಾದಂಥ ಪಾದ. ಅಂದು ಆಶ್ರಮಕ್ಕೆ, ಗೌತಮರ ಆಶ್ರಮಕ್ಕೆ ಧಾವಿಸಿ ಉದ್ಧರಿಸಿದಂಥ ಅಹಲ್ಯೆಯನ್ನ ಉದ್ಧರಿಸಿದಂಥ ದಿವ್ಯವಾದಂಥ ಚರಿತೆ, ಆ ಲೋಕ ಪಾವನವಾದಂಥ ಚರಿತೆಯನ್ನ ಕಥಾ ಶ್ರವಣ ಮಾಡುವಂಥ ಭಕ್ತರಿಗೆ ಸಕಲ ಸನ್ಮಂಗಲನ್ನು ಉಂಟು ಮಾಡಲಿ ಎಂಬುದಾಗಿ ಅಹಲ್ಯೆಯನ್ನು ಉದ್ಧರಿಸಿದಂಥ ಪಾದ, ಋಷಿಮುನಿಗಳು ನಿತ್ಯ ಬಯಸುವ ಪಾದ, ಬಲಿಯನ್ನ ಪಾತಾಳಕ್ಕೆ ಮೆಟ್ಟಿದಂತಹ ಪಾದ, ಆ ದಿವ್ಯ ಪಾದವನ್ನ ಸ್ಮರಿಸುತ್ತಾ ನಮ್ಮ ಜನ್ಮ ಸಾರ್ಥಕವಾಗಿಸಿಕೊಳ್ಳೋಣ ಎಂಬುದಾಗಿ ಸ್ಮರಣೆ ಮಾಡ್ತಾ ರಾಮ ಕಥಾಮೃತ ಸಾರ ಸಾರ ರಾಮ ಕಥಾಮೃತ ಸಾರ ಆಲೈಸುವತಿ ಮಧುರ ಮಧುರ ರಾಮ ಕಥಾಮೃತ ರಾಮ ಕಥಾಮೃತ ರಾಮ ಕಥಾಮೃತ ಸಾರ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ